ಬೆಂಗಳೂರಿನ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಇದೆಂತ ಅನ್ಯಾಯ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಕಾರಣ ದೇವಸ್ಥಾನದ ಆಭರಣ ಮತ್ತು ಹಣಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಅಧಿಕಾರಿಗಳ ಮೇಲೇನೆ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರು ಕರಗ ಸಮೀಪಿಸ್ತಾ ಇರುವಾಗಲೇ ದೇವರ ದುಡ್ಡಿಗೂ ಕಮಿಷನ್ ಬಾಂಬ್. ದೇಗುಲದ ವ್ಯವಸ್ಥಾಪನಾ ಸಮಿತಿಯಲ್ಲಿದ್ದಂತಹ ಸತೀಶ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಳೆದ ಬಾರಿ ಅಂದ್ರೆ ಹೋದ ವರ್ಷ ಹೂವಿನ ಡೆಕೋರೇಷನ್ ಮಾಡಿದವ್ರಿಗೆ ಇನ್ನೂ ಹಣ ರಿಲೀಸ್ ಆಗಿಲ್ಲ. ನಿಮಗೆ ಹಣ ರಿಲೀಸ್ ಆಗಬೇಕಂದ್ರೆ ನಮ್ಮ ಕಮಿಷನ್ ತಳ್ಳಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳಿದ್ದು ಬೆಳಗ್ಗೆ, ಈ ಕಮಿಷನ್ ಅನ್ನೋ ವೈರಸ್ ಎಲ್ಲರನ್ನೂ ಇನ್ಫೆಕ್ಟ್ ಮಾಡಿಬಿಟ್ಟಿದೆ ಸರ್ಕಾರದಲ್ಲಿ. ಇದಕ್ಕೆ ವ್ಯಾಕ್ಸಿನ್ ಇಲ್ಲ, ಅದರ ಬದಲು ಲೀಗಲ್ ಮಾಡಿಬಿಡ್ಬೇಕು. ಕಮಿಷನ್ ತಗೊಳ್ಳೋದು ಲೀಗಲ್, ಅಪರಾಧ ಅಲ್ಲ ಅಂತ ಹೇಳಿಬಿಟ್ರೆ ನಾವು ಈ ಸುದ್ದಿಗಳನ್ನು ತೋರ್ಸೋಕ್ಕೆ ಹೋಗಲ್ಲ. ಅತ್ಲಾಗ ಜನನೇ ಅಡ್ಜಸ್ಟ್ ಆಗಿಬಿಡ್ತಾರೆ. 10 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಕೇಳಿದ್ದಾರೆ ಅನ್ನೋ ಗಂಭೀರ ಆರೋಪ. ಇವತ್ತು ಆಡಿಯೋ ರಿಲೀಸ್ ಮಾಡೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಹೂರ್ತ ನೋಡ್ತಿದ್ದಾರೆ. ಬ್ಯಾಂಕ್ಗೆ ಹಾಕ್ತಾರಲ್ಲ, ಅದೇ ತರ ಗೋಲ್ಡ್ ನ ಏನ್ ಮಾಡ್ಬೇಕು? ಅವ್ರು ಆಕ್ಚುಲಿ ತಗೊಂಡು ಹೋಗ್ತಾರೆ ಅನ್ಸುತ್ತೆ. ತಗೊಂಡೋಗಲ್ಲ. ಏನಂದ್ರೆ ಈಗ ನೋಡಿ, ನಮ್ಮ ಉಂಡಿನಲ್ಲಿ ಅದು ಇದ್ದಿದೆ. ಈಗ ಒಬ್ಬೊಬ್ರು ನೀವು ಅರ್ಕೆ ಒಪ್ಕೊಂಡಿರ್ತೀರಾ, ತಾಳಿನೋ ಇಷ್ಟ ಚಿನ್ನ ಹಾಕ್ತೀನಿ ಅಂತೆಲ್ಲ ಹೇಳ್ತೀರಲ್ಲ, ಅದನ್ನ ಏನ್ ಮಾಡ್ತೀರಿ, ಪ್ರತಿ ವರ್ಷ ಅದ್ರಲ್ಲಿ ಇಟ್ಬಿಡ್ತೀರಿ. ಇದು ಈ ವರ್ಷ ಆಗಿರೋದೇನಾ? ಇದು ಈ ಮೊನ್ನೆ ಆಗಿರೋದು? ಈ ವರ್ಷ ಈಗ ರೀಸೆಂಟ್ ಆಗಿ ಆಗಿರೋದು. ಈಗ ಇಟ್ಟಿರೋದು 2 ದಿನದ ಹಿಂದೆ. ಅಲ್ಲ, ಇದು ಇಟ್ಟು ತುಂಬಾ ದಿವಸ ಆಗಿದೆ. ಆದ್ರೆ ಒಂದ್ ತಿಂಗಳಾಗಿದೆ. ನನ್ಗೆ ಡಾಕ್ಯುಮೆಂಟ್ಸ್ ಕೊಡ್ತೀರಾ ಸತಾಯಿಸ್ತಾ ಇದ್ರಿ ಇವರು. ಈಗ RT ಹಾಕಿದ್ರೆ ಅವ್ರು ಕೊಡ್ಲೇಬೇಕು. ಅದಕ್ಕೆ ಈಗ ಕೊಟ್ಟಿದ್ದಾರೆ, ವಿಡಿಯೋ ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ. ಅದ್ರಲ್ಲಿ ನಾನು ತಗೊಂಡೋಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಸರಿ, ಬೇರೆ ಯಾವ್ದು ಇಲ್ಲ ಅಲ್ವಾ? ಇದೆ ಅಲ್ವಾ? ಮೇಜರ್ ಇದೆ, ಒಡವೆದೇನೆ ಮೇಜರ್ ಇದೆ. ಮತ್ತೆ ಇನ್ನೊಂದು, ಈ ದೇವಸ್ಥಾನಕ್ಕೆ ಲೈಟಿಂಗ್ಸ್ ಹೂವೆಲ್ಲ ಮಾಡಿದ್ರಲ್ಲ, ಅವ್ರಿಗೆ ಯಾರಿಗೂ ದುಡ್ಡು ಹೋಗಿಲ್ಲ. ಓಕೆ, ಇನ್ನೂ ಹೋಗಿಲ್ವಾ? ಕಳೆದ ವರ್ಷದ್ದು ಯಾರಿಗೂ ಹೋಗಿಲ್ಲ. ಈಗ ಅವರೆಲ್ಲ ನಾಳೆ ಬರ್ತಾ ಇದಾರೆ. ಅದ್ರಲ್ಲೂ ಏನ್ ಮಾಡಿದಾರೆ, 40 ಲಕ್ಷನ ಅಧಿಕಾರಿಗಳೇ ತಗೊಂಡು ನಾವು ಕರ್ಗಕ್ಕೆ ದುಡ್ಡು ಕೊಟ್ರಿ ಅಂತ ಮಾಡಿದ್ದಾರೆ. ಅಂದ್ರೆ ಅದು ಕರ್ಗ ಆಗಿ 20 ದಿವಸ ಆದ್ಮೇಲೆ ಅಕೌಂಟ್ ಹಾಕ್ಸ್ಕೊಂಡಿದ್ದಾರೆ 40 ಲಕ್ಷನ. 1.5 ಕೋಟಿ ಇಟ್ಟಿರೋದು. ಹೋದ್ಸಲ 1 ಕೋಟಿ ಇದೇ ಮುಜರಾಯಿ ಅಧಿಕಾರಿಗಳು ಬಿಲ್ ಮಾಡ್ತಾರೆ. ಈ ತರ 40 ಲಕ್ಷದಲ್ಲೇ ಕರ್ಗ ಮಾಡಿದೆ ಅಂತಾರೆ. ಬ್ಯಾಂಕ್ ಹಾಕ್ತಾರಲ್ಲ, ಅದೇ ತರ ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಸಾಮಾನ್ಯವಾಗಿ ಈ ಥರ ದೇವಸ್ಥಾನಗಳಲ್ಲಿ ಹುಂಡಿ ಎಣಿಕೆ ಇರ್ಬೋದು, ಅಥವಾ ದೇವಸ್ಥಾನಕ್ಕೆ ಸಿಕ್ಕಿರುವಂತಹ ಚಿನ್ನಾಭರಣಗಳ ವಿಚಾರದಲ್ಲಿ ಲೆಕ್ಕಾಚಾರ ಹಾಕೋದ್ರಲ್ಲೂ ಕೂಡ ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಆಡಿಟರಿಂದ ಹಿಡಿದು ಸಂಬಂಧಪಟ್ಟಂತಹ ಅಧಿಕಾರಿಗಳು, ಎಲ್ಲ ವರ್ಗದ ಅಧಿಕಾರಿಗಳು ಕೂಡ ಹಾಜರಿರ್ತಾರೆ. ಏಕಾಏಕಿ ಹಿಂಗೆ ತಗೊಳ್ಳೋಗೋದಕ್ಕೆ ಬರುತ್ತೆ. ಆಮೇಲೆ ಇಷ್ಟು ದಿನ ಆದರೂ ಕೂಡ ಇದು ಆಚೆ ಬರಲೇ ಇರಲಿಲ್ಲ ಅಂದರೆ ನಿಜವಾಗ್ಲೂ ಆಶ್ಚರ್ಯ. ಎಷ್ಟು ಜನ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋ ಅನುಮಾನಗಳು ಬರುತ್ತಿಲ್ಲಿ. ಹೇಳಿಕೆಯಲ್ಲೂ ಅನುಮಾನ ಇದೆ. ಯಾಕಂದ್ರೆ ಈಗ ನಾಗರಾಜ್ ಅವರು ಹೇಳ್ತಾರೆ, ಇಲ್ಲಿ ಲಾಕರ್ ಸಿಸ್ಟಮ್ ಇರಲಿಲ್ಲ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ದೇವಸ್ಥಾನ, ಇಡೀ ಬೆಂಗಳೂರಿಗೆ ಐತಿಹಾಸಿಕ ಆಗಿರುವಂತಹ ದೇವಸ್ಥಾನ, ಇಲ್ಲಿ ಕನಿಷ್ಠ ಪಕ್ಷ ಲಾಕರ್ ವ್ಯವಸ್ಥೆಯನ್ನ ಮಾಡದೇ ಇರುವಷ್ಟು ಬಡತನ ಯಾವ ರೀತಿ ಇತ್ತು ಅನ್ನುವಂತಹ ಪ್ರಶ್ನೆ ಎದ್ದೇಳುತ್ತೆ. ಸೊ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಆ ಸಮರ್ಥನೆಯನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಹುಂಡಿಗೆ ಹಾಕಿದ ಬಳಿಕ ಆ ಚಿನ್ನದ ಆಭರಣ ಏನಿದೆ ಅದು ದೇವಿಗೆ ಸಮರ್ಪಣೆ ಮಾಡಬೇಕು, ಅಥವಾ ಎಲ್ಲ ದೇವಸ್ಥಾನಗಳಲ್ಲೂ ಪ್ರತ್ಯೇಕವಾಗಿರುವಂತಹ ಒಂದು ಖಜಾನೆಯ ವ್ಯವಸ್ಥೆ ಇರುತ್ತೆ, ಲಾಕರ್ ಸಿಸ್ಟಮ್ ಇರುತ್ತೆ, ಅಲ್ಲಿ ಇಡಬೇಕಾಗತ್ತೆ, ಅದನ್ನ ತೂಕ ಮಾಡಿ ಅಲ್ಲಿ ಇಡಬೇಕಾಗುತ್ತೆ. ಬಟ್ ಆ ವ್ಯವಸ್ಥೆ ಇರಲಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ಬಳಿಕ ಆ ಒಂದು ಬಂಗಾರದ ಆಭರಣ ಏನಿದೆ ಅದನ್ನು ನಾನು ಬೇರೆ ಕಡೆ ತೆಗೆದುಕೊಂಡು ಮತ್ತೆ ವಾಪಸ್ ಇಟ್ಟಿದ್ದೀನಿ, ಅದೆಲ್ಲವೂ ಕೂಡ ತೂಕ ಆಗಿತ್ತು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಬಟ್ ಈ ಎಲ್ಲ ಹೇಳಿಕೆಗಳು ಕೂಡ ಅನುಮಾನಕ್ಕೆ ಕಾರಣವಾಗಿದೆ. ಸೊ ಹಾಗಾಗಿ ಯಾವ ರೀತಿ ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನುವಂಥದ್ದು ನೋಡಬೇಕು. ಇನ್ನೊಂದು ಕಡೆಗೆ ಕರಗದಲ್ಲೇ ಕಮಿಷನ್ ಆರೋಪ ಅನ್ನುವಂಥದ್ದು ಕೂಡ ಈ ರೀತಿಯ ಆರೋಪಗಳು ಬರ್ತಾ ಇದೆ. ಸೊ ಹಾಗಾಗಿ ಯಾವ ರೀತಿ ಈ ಪ್ರಕರಣ ಹೋಗುತ್ತೆ ಏನು ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಮಮತಾ, ಪವಿತ್ರ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ. ನೋಡಿ, ಇಷ್ಟು ದೊಡ್ಡ ಅಂದರೆ ಬೆಂಗಳೂರು ಕರಗ ಅಂತ ಹೇಳಿದ್ರೆ ಅದೊಂದು ಕಳಶಪ್ರಾಯದ ರೀತಿ ನಾವು ನೋಡ್ತೀವಿ. ಆಮೇಲೆ ಭಕ್ತಾದಿಗಳು ತಮ್ಮ ಶ್ರದ್ಧೆಯ ಅರ್ಪಣೆ ಮಾಡಿರ್ತಾರೆ ಹುಂಡಿಯಲ್ಲಿ. ಆ ಭಕ್ತಾದಿಗಳ ಶ್ರದ್ಧೆ ಜೊತೆಗೆ ಆಟ ಆಡುವಂತಹ ಹಕ್ಕು ಇವ್ರಿಗೆಲ್ಲ ಯಾರು ಕೊಟ್ಟಿದ್ದು ಅನ್ನೋದು ಪ್ರಶ್ನೆ. ಇನ್ನೊಂದು, ಅಲ್ಲಿ ಕೆಲಸ ಮಾಡಿದಂತಹ ಕೆಳ ಮಾಧ್ಯಮ ವರ್ಗದವ್ರಿಗೂ ಕೂಡ ಮೋಸ ಆಗಿದೆ ಅನ್ನುವಂತಹ ವಿಚಾರ. ಯಾಕಂದರೆ ಅಮೌಂಟ್ ಇನ್ನೂ ರಿಲೀಸ್ ಆಗಿಲ್ಲ. ಪಾಪ ಟೆಂಡರ್ ಹಾಕ್ಕೊಂಡು ಆಮೇಲೆ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿದವರು 1 ವರ್ಷ ಆದರೂ ಕೂಡ ದುಡ್ಡು ಕೈಯಲ್ಲಿ ಆಡ್ತಿಲ್ಲ ಅಂದರೆ ಅವ್ರ ಕತೆಗಳಲ್ಲಿ ಏನು ಮಾಡಬೇಕು ಅವ್ರು? ಹಾಗಾದರೆ ಇನ್ನೊಂದು ಕಡೆಗೆ ದ್ರೌಪದಮ್ಮನಿಗೆ ಹರಕೆಯ ರೂಪದಲ್ಲಿ ಬಂದಂತಹ ಸರ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. 120 ಗ್ರಾಂ ತೂಕದ ಸರವನ್ನು ಅಧಿಕಾರಿಗಳು ತೆಗೆದುಕೊಂಡು ಹೋದರು. ಬಟ್ 3 ದಿನ ಬಿಟ್ಟು ವಾಪಸ್ ಬಂದಾಗ ಅವ್ರ ಕೈಯಲ್ಲಿ ಚಿನ್ನದ ಸರ ಇತ್ತು, ಬಟ್ ಗ್ರಾಮ್ಗಳಲ್ಲಿ ವ್ಯತ್ಯಾಸ ಇತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ.
ಇದೆ ಸತೀಶ್ ಅವರು, ಇವ್ರು ಮಾಡ್ತಾ ಇರುವಂತಹ ಆರೋಪ, ಇದಕ್ಕೆಲ್ಲ ದಾಖಲೆ ಇದೆ ಅಂತ ಹೇಳ್ತಿದ್ದಾರೆ. ಆಬ್ವಿಯಸ್ಲಿ ಈಗ ಲಾಕರ್ ಇರಲಿಲ್ಲ ಅಂದರೂ CCTV ಆದರೂ ಇರುತ್ತೆ. ಆ ಟೈಮ್ನಲ್ಲಿ CCTVನಲ್ಲಿ ಅಧಿಕಾರಿಗಳು ಕಳ್ಳ ಮಾರ್ಗದಲ್ಲಿ ಎತ್ಕೊಂಡು ಹೋಗಿರೋದು ಅಥವಾ ಅವರು ವಾಪಸ್ ಬಂದು ಅದೇ ಚಿನ್ನವನ್ನು ವಾಪಸ್ ಪ್ಲೇಸ್ ಮಾಡಿರೋದೆಲ್ಲ ಇರುತ್ತೆ. ನೋಡೋಣ ಏನೇನು ದಾಖಲಾತಿಗಳನ್ನ ರಿಲೀಸ್ ಮಾಡ್ತಾರೆ ಇವರು ಅಂತ. ನಮ್ ಗಮನಕ್ಕೆ ಯಾರ ಗಮನಕ್ಕೂ ತರಲ್ಲ. ಉಂಡಿ ಎಲ್ಲ ಎಣಿಸ್ತಾರೆ, ಅದ್ರಲ್ಲಿ 4-3 ಲಕ್ಷ ಒಂದು ಅಮೌಂಟ್ ಸಿಕ್ಕುತ್ತೆ ಅದೇ ಉಂಡಿನಲ್ಲಿ. ಇದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ. ಓಕೆ, ಹುಂಡಿಗೆ ಹಾಕಿರೋದು, ಹರಕೆದು. ಉಂಡಿಗೆ ಹಾಕಿರೋ ಅರ್ಕೆದು. ಯಾವಾಗ ಇದು, ಯಾವಾಗ ಇದು ಈಗ ಅದು ಡೇಟ್ ಟೈಮಿಂಗ್ಸ್ ಎಲ್ಲ ನನ್ನ ಹತ್ರ ಫೈಲ್ ಅಲ್ಲಿ ಇದೆ. ಓಕೆ ಓಕೆ, ಹಾ. ಯಾರ ಗಮನಕ್ಕೂ ತರಲ್ಲ. ಆಮೇಲೆ ಇದಕ್ಕೂ ಮುಂಚೆ ಎಲ್ಲ ಒಡವೆಗಳು ಸಿಕ್ಕಿದೆಯಲ್ಲ, ನಾವು ಉಂಡಿನೆಲ್ಲ ಇಕ್ಕಿಸ್ತೀರಿ. ಅಂದ್ರೆ ಅದು ದೇವ್ರಿಗೆ ಹಾಕ್ಬೇಕು ಅಂತ. ಇವ್ರು ಏನ್ ಮಾಡ್ತಾರೆ, ಮತ್ತೆ ನಾವು ಏನ್ ಮಾಡ್ತೀರಿ, ಅದು ಚಿನ್ನನ ಬೆಳ್ಳಿನ ಚೆಕ್ ಮಾಡಕ್ಕೆ ಅಪ್ರೈಸರ್ನ ಅಲ್ಲೇ ಕರೆಸ್ತೀರಿ. ಅಂದ್ರೆ ಚಿನ್ನ ಬೆಳ್ಳಿ ಚೆಕ್ ಮಾಡೋರ್ನ ಎಲ್ಲ ಯಾವಾಗ್ಲೂ ಹಂಗೆ ಮಾಡೋದು. ಎಲ್ಲಾ ದೇವಸ್ಥಾನನೂ ಹಂಗೆ ಮಾಡೋದು. ಅಪ್ರೈಸರ್ನ ಕರೆದಿ ದೇವಸ್ಥಾನದಲ್ಲೇ ಚೆಕ್ ಮಾಡಿ ದೇವಸ್ಥಾನದಲ್ಲೇ ಇಡ್ಬೇಕು ಒಡವೆ, ಅದು ಈಚೆ ತಗೊಂಡೋಗಿಲ್ಲ. ಇವ್ರು ಏನ್ ಮಾಡ್ತಾರೆ, ಅದನ್ನ ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಡ್ತಾರೆ. ಓ, ಆಫೀಸರಾ? ಆಫೀಸರ್. ಯಾರು, ಇಒನಾ? ಇಒ. ಓಕೆ, ಏನ್ ಹೆಸರು ಅದು? ನಾಗರಾಜ್ ಅಂತ. ಓಕೆ, ಹಾ ಹಾ ಹಾ. ಅದ್ ತಗೊಂಡ್ ಹೋಗ್ಬಿಟ್ಟ ಮೇಲೆ ಇವರು ನನ್ಗೆ ವಿಷಯ ಅವ್ರ ಜೊತೆಲಿರೋ ಅಧಿಕಾರಿನೇ ಹೇಳ್ಬಿಡ್ತಾರೆ, ಈ ತರ ಈ ತರ ಮಾಡಿದ್ದಾರೆ ಅಂತ. ನಾನೇನ್ ಮಾಡ್ತೀನಿ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಕೇಳ್ತೀನಿ, ನೀವ್ ಹೆಂಗ್ ತಗೊಂಡೋದ್ರಿ ಅಂತ. ನಿಮ್ಗೆ ಯಾಕದಲ್ಲ ಅಂತ ನನ್ನ ಹತ್ರ ಕೇಳ್ತಾರೆ ಇಒ. ನಾನು RT ಹಾಕ್ತೀನಿ. RT ಹಾಕಿ ನನ್ಗೆ ಫುಲ್ ಡಾಕ್ಯುಮೆಂಟ್ಸ್ ಬೇಕು ವಿತ್ ವಿಡಿಯೋ ಸಮೇತ ಅಂತ. ಅದನ್ನ 2 ತಿಂಗಳು ಬಿಟ್ಟು ಇವತ್ತು ಕೊಟ್ಟಿದ್ದಾರೆ ವಿಡಿಯೋ ಎಲ್ಲ. ಇದೆಯಾ ಅದ್ರಲ್ಲಿ? ಇದೆ. ಅಂದ್ರೆ ಇವರು ನೆಕ್ಲೆಸ್ ನ ತಗೊಂಬಂದಿಟ್ಟಿರೋ ವಿಡಿಯೋ ಮಾತ್ರ ಕೊಟ್ಟಿದ್ದಾರೆ. ಅಂದ್ರೆ ವಾಪಸ್ ಎಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದಾರೆ? ಈಗ ದೇವಸ್ಥಾನಕ್ಕೆ ಇಟ್ಟಿದಾರಾ? ಅಂದ್ರೆ 120 ಗ್ರಾಮ್ ಏನೋ ನೆಕ್ಲೆಸ್ ಇದ್ದಿದಂತೆ ಅದು. ಓಕೆ. ತಗೊಂಡೋಗಿ 63 ಗ್ರಾಮು ಮಾಡಿಸಿ ಸೇಮ್ 3-4 ದಿವಸ ಬಿಟ್ಟು ತಗೊಂಬಂದು ಇಟ್ಟಿದ್ದಾರೆ. ಅಂದ್ರೆ ದೇವಸ್ಥಾನದಿಂದ ಒಂದು ಒಡವೆ ಈಚೆ ತಗೊಂಡೋಗೋದೇ ದೊಡ್ಡ ಅಫೆನ್ಸ್. 120 ಗ್ರಾಮ್ ಇದೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅದ್ರ ಜೊತೆಲಿರೋ ಅಧಿಕಾರಿ ಹೇಳ್ತಾರೆ. ಓಕೆ, ಜೊತೆಲಿರುವಂತಹ ಅಧಿಕಾರಿ ಹೇಳಿದ್ರು ಅಂತ ಅಂತಿದ್ದಾರೆ. ಬಟ್ ಇಲ್ಲಿ ನಮ್ಗೆ ಇನ್ನೂ ಅರ್ಥವಾಗ್ತಿರುವಂತಹ ವಿಚಾರ ಅಂದರೆ, ಚಿನ್ನ ಬೆಳ್ಳಿ ಪತ್ತೆ ಆದಾಗ ಸಾಮಾನ್ಯವಾಗಿ ಹುಂಡಿಯಲ್ಲಿ ಅದು ಒರಿಜಿನಲ್ ಚಿನ್ನನ ಇಲ್ವಾ ಅಂತ ಸ್ಪಾಟಿಗೆ ಅಕ್ಕಸಾಲಿಗರನ್ನು ಕರ್ಕೊಂಡು ಬರ್ತಾರೆ. ಆಮೇಲೆ ಅದನ್ನು ಎಲ್ಲಿ ತಲುಪಿಸ್ಬೇಕು ಅಂತೆಲ್ಲ ಡಿಸೈಡ್ ಟ್ರಾನ್ಸ್ಪರೆಂಟಾಗಿ ಆಗುತ್ತೆ. ಎಲ್ಲ ದೇವಸ್ಥಾನಗಳಲ್ಲಿ ಹೀಗೆ ಆಗೋದು. ದ್ರೌಪದಮ್ಮನ ಚಿನ್ನದ ಸರ ಬದಲಾವಣೆ ಆರೋಪವನ್ನು ಮುಜರಾಯಿ ಇಲಾಖೆ ಅಧಿಕಾರಿ ಅಲ್ಲಗಳಿತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ಸರ್, ನಮಗೆ ಗೊತ್ತಿಲ್ಲ ಸರ್ ಅಂತ ಅಂತಿದ್ದಾರೆ. ಆಗಸ್ಟ್ 6ನೇ ತಾರೀಕು ಶನಿವಾರ ಆಗಿದ್ದರಿಂದ ಬ್ಯಾಂಕ್ ಇರಲಿಲ್ಲ. ನಮ್ಮಲ್ಲಿ ಲಾಕರ್ ಇಲ್ಲದೆ ಇರೋದ್ರಿಂದ ನಾವೇ ಬ್ಯಾಂಕಿಗೆ ತೆಗೆದುಕೊಂಡು ಹೋಗಬೇಕಾಗಿ ಬಂತು. ಚಿನ್ನದ ಸರ ಅಸಲಿನ ನಕಲಿನ ಅಂತ ಪರೀಕ್ಷೆ ಮಾಡಿ ವಾಪಸ್ ತಂದು ಕೊಟ್ಬಿಟ್ಟಿದ್ದೀವಿ. ನಾವು ಒಂಚೂರು ಮುಟ್ಟಿಲ್ಲ ಚಿನ್ನದ ಹಾರವನ್ನು ಅಂತ AE ನಾಗರಾಜ್ ಅವರು ಪಬ್ಲಿಕ್ ಟಿವಿಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಕ್ಲಾರಿಫೈ ಮಾಡ್ತಿದ್ದಾರೆ. ಈಗ ನಿಮ್ಮ ಮೇಲೆ ಚಿನ್ನ ಕದ್ದಂತಹ ಆರೋಪವನ್ನ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸತೀಶ್ ಅವರು ಮಾಡಿದ್ದಾರೆ. ಹೌದಾ, ನೀವು ಚಿನ್ನ ಕದ್ದಿದ್ರಾ? ಇಲ್ಲ ಸರ್, ಖಂಡಿತವಾಗೂ ಇಲ್ಲ. ಮತ್ತೆ ಯಾಕೆ ನಿಮ್ಮ ಮೇಲೆ ಈ ರೀತಿ ಆರೋಪ ಬರ್ತಾ ಇರುವಂತದ್ದು? ಸರ್, ಅವ್ರ ಆರೋಪ ಯಾಕೆ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ 6ನೇ ತಾರೀಕು ಉಂಡಿ ಕೌಂಟಿಂಗ್ ಇತ್ತು ಸರ್. ಉಂಡಿ ಕೌಂಟಿಂಗ್ ಅಲ್ಲಿ ಒಂದು ನೆಕ್ಲೆಸ್ ಸಿಕ್ತು. ಅದು ಏನು ಅಂದ್ರೆ ನಾವೇನ್ ಮಾಡ್ತಿದೀವಿ, ನೆಕ್ಲೆಸ್ ತಗೊಂಡು ನಾವು ಒಂದು ವಹಿ ಅಂತ ಇರುತ್ತೆ ಸರ್ ನಮ್ಮಲ್ಲಿ, ಏನು ಆಭರಣ ವಹಿ ಅಂತ ಇಟ್ಟಿರ್ತೀವಿ. ಅದ್ರಲ್ಲಿ ಎಂಟ್ರಿ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ, ಅದನ್ನ ಅರ್ಚಕರು ಅಂತ ಫಸ್ಟ್ ಸೈಟಿ ಅಪ್ರೈಸ್ ಮಾಡಿಸ್ತಾರೆ ಸರ್. ಅಪ್ರೈಸ್ ಮಾಡಿ ಅದು ಚಿನ್ನನ ಅಥವಾ ಉಮಾ ಗೋಲ್ಡಾ ರೋಡ್ ಗೋಲ್ಡಾ ಅನ್ನೋ ತಿಳ್ಕೊಂಡು, ಹೌದು, ಆಮೇಲೆ ಅದನ್ನ ನಾವೇನ್ ಮಾಡ್ತಿದೀವಿ, ಆ ಆಭರಣ ವಹಿಗೆ ಎಂಟ್ರಿ ತಗೊಂಡು ಅದನ್ನ ಅರ್ಚಕರು ದೇವ್ರ ಸೇವೆಗೆ ಅಂತ ಕೊಡೋ ಪದ್ಧತಿ ನಮ್ಮಲ್ಲಿ ಇದೆ ಸರ್. ಹೌದು. ಸೊ ನಾವು ಏನಾಯ್ತು, ಅವತ್ತು ಒಂದು 4 ಗಂಟೆ ಸರ್, ಉಂಡಿ ಮುಗಿಲಿಕ್ಕೆ 4 ಗಂಟೆ ಆಯ್ತು. ಆ ಟೈಮಲ್ಲಿ ಪಕ್ಕದಲ್ಲೇ ಒಂದು ಸೇಟು ಅಂಗಡಿ ಇತ್ತು, ಧರ್ಮರಾಜ ದೇವಸ್ಥಾನ ಪಕ್ಕದಲ್ಲೇ. ಅಲ್ಲಿ ಹೋಗಿ ಕೇಳಿ ತೋರಿಸಿದ್ವಿ ಸರ್. ತೂಕ ಹಾಕಿ ಕೇಳಿಕ್ಕೆ, ಸರ್ ಚಿನ್ನನೇ ಇದ್ದಂಗಿದೆ, ಚಿನ್ನನೇ ಇರಬಹುದು ಅಂತ ಹೇಳಿದ್ರು ಅವರು. ಸೊ ನಾವೇನ್ ಮಾಡಿದ್ವಿ, ಅದಕ್ಕೆ ಅಪ್ರೈಸ್ ಮಾಡಿಸ್ಬಿಟ್ಟು ಕನ್ಫರ್ಮ್ ಆಗುತ್ತೆ ಅಂದ್ಬಿಟ್ಟು ಬ್ಯಾಂಕ್ ಅವ್ರಿಗೆ ಫೋನ್ ಮಾಡಿದ್ವಿ ಸರ್. ನಮ್ದು ಅಕೌಂಟ್ ಎಲ್ಲ ಬ್ಯಾಂಕ್ ಆಫ್ ಬರೋಡದಲ್ಲಿ ನಡೆಯುತ್ತೆ ಟ್ರಾನ್ಸಾಕ್ಷನ್, ನಮ್ಮ ಟೆಂಪಲ್ ಅಕೌಂಟ್ಗಳೆಲ್ಲ. ಓಕೆ. ಸೊ ನಾವು ಆ ಬ್ಯಾಂಕ್ ಅಲ್ಲಿ ಅಪ್ರೈಸರ್ ಬೇಕು ಅಂತ ಮ್ಯಾನೇಜರ್ಗೆ ಮಾತಾಡಿದೆ. ಅವ್ರಿಗೆ ನೋಡಿ, ಸರ್ ಈ ಟೈಮಲ್ಲಿ ಅಪ್ರೈಸರ್ ಸಿಗಲ್ಲ, ತಮ್ಗೆ ಮಾರ್ನಿಂಗ್ ಅಲ್ಲಿ ಸಿಗ್ತಾರೆ ಸರ್, ಮಾರ್ನಿಂಗ್ ಬೇಕಾದ್ರೆ ಸಿಗ್ತಾರೆ ಸರ್, ಈ ಟೈಮ್ ಸಿಗಲ್ಲ ಅಂತಂದ್ರು.
ನಾವೇನ್ ಮಾಡಿದ್ವಿ ಅದಕ್ಕೆ ಇನ್ನ ಈಗ ಅಲ್ಲಿ ಕೆಲವು ನಮ್ಮ ಸ್ಟಾಫ್ ಇದ್ರು, ಆಮೇಲೆ ಕೆಲವು ಪಬ್ಲಿಕ್ಸ್ ಎಲ್ಲ ಇದ್ರಲ್ಲ, ಅವ್ರ ಮುಂದೆ ನಾವು ಮುಖ್ಯವಾಗಿ ಏನಂದ್ರೆ ಅದನ್ನ ಚಿನ್ನ ಅಂತ ಅಲ್ಲಿ ಗೊತ್ತಾದ ತಕ್ಷಣ ಅಲ್ಲಿ ದೇವಸ್ಥಾನದಲ್ಲಿ ಇಡ್ಲಿಕ್ಕೆ ಲಾಕರ್ ವ್ಯವಸ್ಥೆ ಇಲ್ಲ ಒಂದು. ಓಕೆ. ಎರಡನೇದಾಗಿ ಅರ್ಚಕರು ವಶಕ್ಕೆ ಕೊಡೋಣ ಅನ್ನೋದಾದ್ರೆ ಅರ್ಚಕರು ಏನಾಗಿದ್ರು, ಒಬ್ಬ ಅರ್ಚಕರು ಡಿಸ್ಮಿಸ್ ಆಗಿದ್ರು, ಇನ್ನೊಬ್ಬ ಅರ್ಚಕರು ಅಮಾನತ್ ಸಸ್ಪೆಂಡ್ ಆಗಿದ್ರು. ಇಂಥ ಸನ್ನಿವೇಶದಲ್ಲಿ ನಾವೇನ್ ಮಾಡ್ಬೇಕಿತ್ತು, ಇನ್ನ ಅದಕ್ಕೆ ಅಪ್ರೈಸ್